ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾಂಡಲ್ ಮಹಾರಂಜನೆ. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಮೊದಲಿಗೆ ಸುಬ್ಬು ಅಮ್ಮ ಅಕ್ಕ ನಂದಿನಿ ಅಮ್ಮವ್ರಿಗೆ ಆಕ್ಸಿಡೆಂಟ್ ಆಗಿದೆ. ಆಸ್ಪತ್ರೆಯಲ್ಲಿ ಅವರು ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ ಅಂತ ಹೇಳ್ತಾರೆ. ಆಗ ವಿಶಾಲು, ಅಲ್ಲ ಸುಬ್ಬು, ಏನು ಹೇಳ್ತಿದ್ಯಾ, ನಂದಿನಿ ಅಮ್ಮವ್ರಿಗೆ ಆಕ್ಸಿಡೆಂಟ್ ಆಗಿದೆಯಾ ಅಂತ ಕೇಳ್ತಾರೆ. ಆಗ ಸುಬ್ಬು, ಹೌದಮ್ಮ, ಅವ್ರನ್ನ ನೀವು ಕೂಡ ನೋಡಿದ್ದೀರಾ ಮೇಡಮ್, ಅವರು ಒಂದಷ್ಟು ದಿನ ಇದೇ ಮನೆಯಲ್ಲಿ ನಮ್ಮ ಜೊತೆನೇ ಇದ್ದರು ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಸುಬ್ಬು ಏನು ಹೇಳ್ತಿದ್ಯಾ ನೀನು ಅಂತ ಕೇಳ್ತಾರೆ. ಆಗ ಸುಬ್ಬು, ಹೌದು ಮೇಡಮ್, ನಮ್ಮ ಮನೆಗೆ ಹುಬ್ಳಿಯಿಂದ ಬಂದಿರೋ ಹೆಂಗಸು ಜಾನಕಿ ಪಾಟೀಲ್ ಅಂತ ಒಬ್ಬರು ಇದ್ರು ಗೊತ್ತಾ, ಅವರು ಬೇರೆ ಯಾರೂ ಅಲ್ಲ, ನಂದಿನಿ ಅಮ್ಮವರು ಅಂತ ಹೇಳ್ತಾರೆ. ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಆಗ ಶ್ರಾವಣಿ ಜೋರಾಗಿ ಅಳೋಕ್ಕೆ ಶುರು ಮಾಡ್ತಾರೆ. ಎಂಥ ಪಾಪಿ ನಾನು, ನಮ್ಮಮ್ಮ ನನ್ನ ಜೊತೆಲೇ ಇದ್ದರೂ ಕೂಡ ಇವರೇ ನಮ್ಮಮ್ಮ ಅಂತ ಕಂಡುಹಿಡಿಯೋಕ್ಕೆ ಆಗಲಿಲ್ಲ ಸುಬ್ಬು, ನಾನೇ ನಿನ್ನಮ್ಮ ಅಂತ ಅಮ್ಮ ನನ್ನ ಹತ್ರ ಯಾಕೆ ಹೇಳಿಲ್ಲ ಸುಬ್ಬು ಅಂತ ಕೇಳ್ತಾರೆ. ಆಗ ಸುಬ್ಬು, ಮೇಡಮ್, ಅದಕ್ಕೂ ಕೂಡ ಕಾರಣ ಇದೆ, ಯಾರ ಕಣ್ಣಿಗೂ ಕಾಣಿಸ್ಕೊಬಾರ್ದು ಅಂತ ನಂದಿನಿ ಅಮ್ಮವರು ತುಂಬ ವರ್ಷಗಳ ಕಾಲ ಯಾರಿಗೂ ಮುಖ ತೋರಿಸ್ದೆ ಬೇರೆ ಕಡೆ ಇದ್ದರು. ಯಜಮಾನರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು ಅಂತ ಹೇಳಿ ನಡೆದಿರೋದನ್ನೆಲ್ಲ ಹೇಳ್ತಾರೆ. ಹಾಗೆ ಜಾನಕಿ ಆಗಿ ವೀರು ಮನೆಗೆ ಹೋಗಿದ್ದು, ಜಾನಕಿ ಪಾಟೀಲ್ ಆಗಿ ಇವ್ರ ಮನೆಗೆ ಬಂದಿದ್ದು, ಪ್ರತಿಯೊಂದನ್ನು ಕೂಡ ಹೇಳ್ತಾರೆ. ಆಗ ಶ್ರಾವಣಿ ಕಣ್ಣೀರಾಗ್ತಾ, ಸುಬ್ಬು, ನಾನು ನಮ್ಮಮ್ಮನ್ನ ನೋಡಬೇಕು ಸುಬ್ಬು, ನಾನು ನಮ್ಮಮ್ಮನ ಜೊತೆ ಮಾತಾಡಬೇಕು, ನಮ್ಮಮ್ಮನ್ನ ಕಳ್ಕೊಳ್ಳೋದಕ್ಕೆ ನಾನು ಬಿಡೋದಿಲ್ಲ ಸುಬ್ಬು, ಈಗಲೇ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗು ಅಂತ ಕೇಳ್ತಾರೆ. ಆಗ ವಿಶಾಲು, ಶ್ರಾವಣಿ ಅಮ್ಮ, ಆ ದೇವರಿದ್ದಾನೆ, ನೀವೇನು ಚಿಂತೆ ಮಾಡಬೇಡಿ, ನಂದಿನಿ ಅಮ್ಮವ್ರಿಗೆ ಏನೂ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ಸುಬ್ಬು, ಮೇಡಮ್, ನೀವು ಸಮಾಧಾನ ಮಾಡ್ಕೊಳ್ಳಿ, ನಿಮ್ಮನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ವಿಶಾಲು, ಸುಬ್ಬು, ನಾವು ಕೂಡ ಬರ್ತೀವಿ ಕಣೋ ಅಂತ ಹೇಳ್ತಾರೆ. ಆಗ ಸುಬ್ಬು, ಬೇಡ ಅಮ್ಮ, ಆಸ್ಪತ್ರೆಯಲ್ಲಿ ಜಾಸ್ತಿ ಜನ ಆದರೆ ಕಷ್ಟ ಆಗುತ್ತೆ, ಮೊದಲು ನಾನು ಶ್ರಾವಣಿ ಮೇಡಮ್ನ ಕರ್ಕೊಂಡು ಹೋಗ್ತೀನಿ, ಆಮೇಲೆ ಬೇಕಾದ್ರೆ ನಿಮ್ಮನ್ನು ಕರೆಸ್ಕೊತೀನಿ ಅಂತ ಹೇಳಿ ಶ್ರಾವಣಿನ ಕರ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಮತ್ತೆ ಇಲ್ಲಿ ಆಸ್ಪತ್ರೆಗೆ ಬರ್ತಿದ್ದ ಹಾಗೆ ಶ್ರಾವಣಿ ವೀರನ್ನ ನೋಡ್ತಾ ಅಳ್ತಿರ್ತಾರೆ. ದಯವಿಟ್ಟು ಕ್ಷಮಿಸ್ಬಿಡು ಮಗಳೇ, ಇದಕ್ಕೆಲ್ಲ ನಾನೇ ಕಾರಣ ಆಗಿಬಿಟ್ಟೆ, ನಿನ್ನ ತಂದೆ ಒಬ್ಬ ಪಾಪಿ, ನಿನಗೆ ತಾಯಿ ಪ್ರೀತಿನೂ ಸಿಗಲಿಲ್ಲ, ನಾನು ಕೂಡ ಪ್ರೀತಿ ಕೊಡಲಿಲ್ಲ, ಈ ಹಾಳಾದ ಸಾವು ನನಗಾದರೂ ಬರಬಾರ್ದಾಗಿತ್ತ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಕಣ್ಣೀರಾಗ್ತಾ ವೀರನ್ನ ತಪ್ಕೊತಾರೆ. ಅಷ್ಟರಲ್ಲಿ ನರ್ಸ್ ಅಲ್ಲಿಗೆ ಬರ್ತಾರೆ. ಸರ್, ಇವಾಗ 3 ಲಕ್ಷ ಡೆಪಾಸಿಟ್ ಮಾಡಿದ್ದಾರೆ, ಇನ್ನೂ 3 ಲಕ್ಷ ಕಟ್ಟಿದ್ರೆ ಮಾತ್ರ ಆಪ್ರೇಷನ್ ಶುರು ಆಗೋದು, ನಿಮಗಿನ್ನೂ 1 ಅವರ್ ಟೈಮ್ ಇದೆ ಸರ್, ಅಷ್ಟರಲ್ಲಿ ಇನ್ನು ಉಳಿದಿದ್ದು 3 ಲಕ್ಷನ ಕಟ್ಬಿಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಪದ್ದು, ಒಳ್ಳೆಯವ್ರಿಗೆ ಇದು ಕಾಲನೇ ಅಲ್ಲ, ನಡಿ ಮಗನೇ, ನಮ್ಮ ಪ್ರಾಣ ಒತ್ತೆ ಇಟ್ಟಾದರೂ ಪರವಾಗಿಲ್ಲ, ಉಳಿದಿರೋ ದುಡ್ಡನ್ನು ಹೊಂದಿಸ್ಕೊಂಡು ಬರೋಣ ಅಂತ ಹೇಳ್ತಾರೆ. ಆಗ ನಂದಿನಿ ಅವ್ರಿಗೆ ಆಕ್ಸಿಡೆಂಟ್ ಮಾಡಿರೋ ಕಾರ್ ಡ್ರೈವರ್ ಅಲ್ಲಿಗೆ ಬರ್ತಾರೆ. ಆದರೂ ಅವಶ್ಯಕತೆ ಇಲ್ಲ ಸರ್, ಆಪ್ರೇಷನ್ ಮಾಡೋಕ್ಕೆ ಇನ್ನೆಷ್ಟು ಹಣ ಕಟ್ಟಬೇಕಿತ್ತು ಅದನ್ನು ನಾನು ಕಟ್ಟಿದ್ದೀನಿ ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ನೀವು ಕಟ್ಟಿದ್ರಾ ಅಂತ ಸುಬ್ಬು ಕೇಳ್ತಾರೆ. ಆಗ ಕಾರ್ ಡ್ರೈವರ್, ಅಂದರೆ ನಾನು ಕಟ್ಟಿದ್ದಲ್ಲ ಸರ್, ಹೇಗಿದ್ದರೂ ಆಕ್ಸಿಡೆಂಟ್ ಅಲ್ವಾ ಆಗಿದ್ದು, ಇನ್ಶೂರೆನ್ಸ್ ಕ್ಲೈಮ್ ಮಾಡಿದೆ, ಸೊ ಆ ಅಮೌಂಟು ಸೆಟಲ್ ಮಾಡಿದ್ದೀನಿ, ನಾನು ಹಾಸ್ಪಿಟ್ಲವ್ರ ಹತ್ರ ಕೂಡ ಮಾತಾಡಿದ್ದೀನಿ, ಏನು ಚಿಂತೆ ಇಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಡಾಕ್ಟ್ರ್ ಅಲ್ಲಿಗೆ ಬಂದು, ಇವಾಗ ನಾವು ಆಪ್ರೇಷನ್ನ ಶುರು ಮಾಡ್ತೀವಿ, ಆ್ಯಕ್ಚುಲಿ ಪೇಷಂಟ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ, ಇವಾಗಲೇ ಏನು ಹೇಳೋಕ್ಕಾಗೋದಿಲ್ಲ, ಒಂದಷ್ಟು ಫಾರ್ಮ್ಸ್ಗೆ ಸೈನ್ ಹಾಕಬೇಕು, ನೀವು ಹೋಗಿ ಹಾಕ್ಬಿಡಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ವೀರು ಅಲ್ಲಿಂದ ಹೋಗ್ತಾರೆ. ಮತ್ತು ಇಲ್ಲಿ ವಿಜಯಾಂಬಿಕಾ ಒಂದು ಜಾಗಕ್ಕೆ ಬಂದಿರ್ತಾರೆ. ಅಲ್ಲಿಗೆ ರಿಯಲ್ ಎಸ್ಟೇಟ್ ಬ್ರೋಕರ್ನ ಕೂಡ ಬರೋಕ್ಕೆ ಹೇಳಿರ್ತಾರೆ. ನೋಡಿ, ಈ ಜಾಗದಲ್ಲಿ ನಾನು ಹೊಸ ಕಂಪ್ನಿನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಹಾಗೆ ಇಲ್ಲಿ ಅಕ್ಕಪಕ್ಕ ಜಾಗ ಇದೆಯಲ್ಲ, ಅದು ಯಾರ್ದು ಅಂತ ತಿಳ್ಕೊಳ್ಳಿ, ಅದು ಕೂಡ ನನ್ನ ಹೆಸ್ರಿಗೆ ಆಗಬೇಕು, ದುಡ್ಡು ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಎಷ್ಟು ಜನರು ಸಾವಾದರೂ ಪರವಾಗಿಲ್ಲ, ಅದನ್ನೆಲ್ಲ ಚುಪ್ತಾ ಮಾಡೋಕ್ಕೆ ನಾನಿದ್ದೀನಿ ಅಂತ ಹೇಳ್ತಾರೆ. ಆಗ ಬ್ರೋಕರ್, ಮೇಡಮ್, ಎಷ್ಟೇ ಆದರೂ ನೀವು ಮಿನಿಸ್ಟ್ರ್ ಆಗೋರು, ನಿಮ್ಮನ್ನು ಎದುರಾಕೊಂಡು ಬದುಕೋಕ್ಕಾಗುತ್ತಾ, ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಅವ್ರು ಕೇಳಿದ ರೇಟ್ನ ಕೊಟ್ಟಾದರೂ ಸರಿ, ಇಲ್ಲ ಅಂತಂದರೆ ಅವ್ರುಗಳ ತಲೆ ತೆಗ್ದಾದರೂ ಸರಿ, ಎಲ್ಲ ಜಾಗನೂ ನಿಮ್ಮ ಹೆಸ್ರಿಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ, ಅಷ್ಟೇ ಅಲ್ಲ, ಹಾಗೆ ನಾನೊಂದು ಫಾರ್ಮ್ ಹೌಸ್ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಒಳ್ಳೆ ಬಾವಿ ತೋಟ ಇರೋವಂಥ ಜಾಗನೂ ಕೂಡ ನೀವೇ ನೋಡಬೇಕು, ಅದಕ್ಕೆ ಎಷ್ಟು ಖರ್ಚಾಗುತ್ತೋ ಅದನ್ನೆಲ್ಲ ನಾನೇ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಬ್ರೋಕರ್, ಮೇಡಮ್, ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಜಸ್ಟು ಇಡೀ ಬೆಂಗಳೂರಲ್ಲಿ ನೀವು ಬೆರಳು ತೋರಿಸಿದ್ರೆ ಆ ಜಾಗನ ನಿಮ್ಮ ಹೆಸ್ರಿಗೆ ಮಾಡಿಸ್ಕೊಡೋ ಜವಾಬ್ದಾರಿ ನಂದು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮ್ಯಾಡಿ ಅಲ್ಲಿಗೆ ಬರ್ತಾನೆ. ಮಾಮ್, ಒಂದು ಕೆಟ್ಟ ವಿಷಯ ಇದೆ, ವೀರುಗೆ ಹೇಗೋ ದುಡ್ಡು ಅಡ್ಜಸ್ಟ್ ಆಗಿಬಿಡ್ತಂತೆ ಮಾಮ್, ನಂದಿನಿ ಬದುಕೋ ಸಾಧ್ಯತೆಯೇ ಜಾಸ್ತಿ ಇದೆಯಂತೆ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ, ಮ್ಯಾಡಿ, ನಾನಿಲ್ಲಿ ಸಂತೋಷದ ವಿಷಯ ಮಾತಾಡುವಾಗ ನೀನು ಬಂದು ಬೇಡದೇ ಇರೋ ವಿಷಯದ ಬಗ್ಗೆ ಮಾತಾಡ್ತಿದ್ಯಲ್ಲ, ಅಷ್ಟಕ್ಕೂ ಆ ನಂದಿನಿ ಹುಡ್ತಾ ಶ್ರೀಮಂತಲಾಗಿ ಹುಟ್ಟಿದ್ಲು, ಆದರೆ ಇಷ್ಟು ವರ್ಷಗಳ ಕಾಲ ಯಾರಿಗೂ ಕಾಣಿಸ್ತಿರೋ ಹಾಗೆ ಬಡತನದಲ್ಲಿ ಬೀದಿ ಬಿಕಾರಿ ಥರ
ಬದುಕಿದ್ದಾಳೆ. ಈಗಲೂ ಅಷ್ಟೇ, ಒಂದು ವೇಳೆ ಅವಳು ಸಾವನ್ನು ಗೆದ್ದು ಬಂದರೂ ಕೂಡ ಅಕ್ಕಪಕ್ಕ ಜನರು ಮಾಡೋ ಅವಮಾನದಲ್ಲಿ ಬಡತನದಲ್ಲೇ ಸಾಯಬೇಕಾಗತ್ತೆ. ದುಡ್ಡು, ಆಸ್ತಿ, ಅಂತಸ್ತು, ಅಧಿಕಾರ ಇದೆಲ್ಲ ನಮ್ಮ ಕೈಲಿರೋವಾಗ ಇಡೀ ಪ್ರಪಂಚನೇ ನಮ್ಮದು. ಕಿರೀಟ ಹಾಕ್ಕೊಂಡು ಮೆರೆಯೋ ಸಮಯದಲ್ಲಿ ಬೇಡದಿರೋ ವಿಷಯದ ಬಗ್ಗೆ ನೀನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ? ಜಸ್ಟ್ ಲೈಫ್ನ ಎಂಜಾಯ್ ಮಾಡು ಅಷ್ಟೇ ಅಂತ ಹೇಳಿ ನಗ್ತಿರ್ತಾರೆ. ಮತ್ತು ಇಲ್ಲಿ ಎಲ್ಲರೂ ಕೂಡ ಆಪ್ರೇಷನ್ ಥಿಯೇಟ್ರ್ ಆಚೆ ವೆಯ್ಟ್ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಡಾಕ್ಟ್ರು ಆಚೆ ಬರ್ತಾರೆ. ಡಾಕ್ಟ್ರೇ, ಅವ್ರು ಹೇಗಿದ್ದಾರೆ ಅಂತ ವೀರು ಕೇಳ್ತಾರೆ. ಆಪ್ರೇಷನ್ ಏನೋ ಮುಗಿದಿದೆ, ಆದರೆ ಪೇಷಂಟ್ ಕಂಡೀಷನ್ನು ತುಂಬಾ ಕ್ರಿಟಿಕಲ್ ಆಗಿರೋದ್ರಿಂದ ಇವಾಗಲೇ ಏನು ಹೇಳೋಕ್ಕಾಗೋದಿಲ್ಲ. ಅದು ಅಲ್ಲದೆ ಅವ್ರಿಗಿನ್ನೂ ಪ್ರಜ್ಞೆ ಕೂಡ ಬಂದಿಲ್ಲ. 2 ಅವರ್ ಅಬ್ಸರ್ವೇಷನಲ್ಲಿ ಇಟ್ಟಿರ್ತೀವಿ. ನಾವು ಕೊಡೋ ಟ್ರೀಟ್ಮೆಂಟ್ಗೆ ಅವ್ರೇನಾದರೂ ರೆಸ್ಪಾನ್ಸ್ ಮಾಡಿದ್ರೆ ಪೇಷಂಟು ಖಂಡಿತವಾಗಿ ಜೀವಂತವಾಗಿ ಉಳಿತಾರೆ, ಇಲ್ಲ ಅಂತಂದರೆ ಏನು ಹೇಳೋಕ್ಕಾಗೋದಿಲ್ಲ. ಐ ಆಮ್ ರಿಯಲಿ ಸಾರಿ ಅಂತ ಹೇಳ್ತಾರೆ. ಡಾಕ್ಟ್ರ್ ಮಾತು ಕೇಳಿ ಎಲ್ರಿಗೂ ಬೇಜಾರಾಗುತ್ತೆ. ಆಗ ಶ್ರಾವಣಿ ಮೇಡಮ್, ನಾವು ಅಮ್ಮನ್ನ ನೋಡ್ಬೋದಾ ಅಂತ ಕೇಳ್ತಾರೆ. ಆಗ ಡಾಕ್ಟರ್, ಈಗಲೇ ನೋಡೋಕ್ಕಾಗೋದಿಲ್ಲ, ಇನ್ನೂ 1-2 ಅವರು ಅವ್ರನ್ನ ಅಬ್ಸರ್ವೇಷನಲ್ಲೇ ಇಟ್ಟಿರಬೇಕು, ಸ್ವಲ್ಪ ಹೊತ್ತು ಇಲ್ಲೇ ವೆಯ್ಟ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ವಾರ್ಡ್ ಪಕ್ಕದಲ್ಲೇ ಒಂದು ದೇವ್ರ ವಿಗ್ರಹ ಇರುತ್ತೆ. ಅದ್ರ ಮುಂದೆ ಬಂದು ಶ್ರಾವಣಿ ನಿಂತ್ಕೊಂಡು ಅಳ್ತಿರ್ತಾರೆ. ಯಾಕಿಷ್ಟು ನಿನಗೆ ನನ್ನ ಮೇಲೆ ದ್ವೇಷ? ಅಷ್ಟಕ್ಕೂ ತಾಯಿ ಪ್ರೀತಿ ಪಡ್ಕೊಳ್ಳೋ ಅಂಥ ಅದೃಷ್ಟ ನನಗಿಲ್ವಾ? ಇಲ್ಲ ಅಂತಂದರೆ ಇಂಥ ಪಾಪಿ ಮಗಳನ್ನ ಹೆತ್ತಿದ್ದಕ್ಕೆ ನನ್ನ ತಾಯಿಗೆ ಇಷ್ಟೆಲ್ಲ ಕಷ್ಟ ಕೊಡ್ತಿದ್ಯಾ? ನೀನು ಏನೇ ಮಾಡಿದ್ರೂ ಕೂಡ ನನ್ನ ತಾಯಿನ ನನ್ನಿಂದ ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ. ತಾಯಿ ಪ್ರೀತಿ ಇನ್ನೇನು ಸಿಗುತ್ತೆ ಅಂತ ಅಂದ್ಕೊಳ್ಳುವಾಗಲೇ ನನ್ನಿಂದ ತಾಯಿನ ದೂರ ಮಾಡಬೇಕು ಅಂತ ಅಂದ್ಕೊಂಡಿದ್ಯಲ್ಲ, ನಿನ್ನ ಮನಸ್ಸಿಗೆ ಏನೂ ಅನ್ನಿಸ್ತಿಲ್ವಾ? ಒಂದು ವೇಳೆ ನನ್ನ ತಾಯಿ ಏನಾದರೂ ಈ ಪ್ರಪಂಚನ ಬಿಟ್ಟು ಹೋಗೋ ಆಗಿದ್ದರೆ ನನ್ನನ್ನು ಕೂಡ ಜೊತೆಲೇ ಕರ್ಕೊಂಡು ಹೋಗಲಿ ಅಂತ ಹೇಳಿ ಅಳ್ತಿರ್ತಾರೆ. ಆಗ ಸುಬ್ಬು ಮೇಡಮ್, ಸಮಾಧಾನ ಮಾಡ್ಕೊಳ್ಳಿ, ನಂದಿನಿ ಅಮ್ಮವ್ರಿಗೆ ಏನೂ ಆಗೋದಿಲ್ಲ, ನೀವೀಗೆಲ್ಲ ಮಾತಾಡಬಾರ್ದು ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಇಲ್ಲ ಸುಬ್ಬು, ಅಮ್ಮನ ಬಿಟ್ಟಿರೋ ಶಕ್ತಿ ನನಗಿಲ್ಲ, ನನಗೆ ಅಮ್ಮ ಬೇಕು ಸುಬ್ಬು ಅಂತ ಅಳ್ತಿರ್ತಾರೆ. ಎಲ್ಲರೂ ಕೂಡ ಹಾಗೆ ಆಚೆ ವೆಯ್ಟ್ ಮಾಡ್ತಿರ್ತಾರೆ. ಆಗ ಶ್ರಾವಣಿ, ಸುಬ್ಬು, ಡಾಕ್ಟರ್ 2 ಅವರ್ ಆದಮೇಲೆ ಅಮ್ಮನ್ನ ನೋಡ್ಬೋದು ಅಂತ ಹೇಳಿದರು, ಈಗ ಆಲ್ರೆಡಿ 5 ಅವರ್ ಆಗಿದೆ ಸುಬ್ಬು, ನೀನೊಂದ್ಸರಿ ಕೇಳಿ ನೋಡ್ತೀಯಾ ಅಂತ ಹೇಳ್ತಾರೆ. ಅಷ್ಟರಲ್ಲಿ ನರ್ಸ್ ಅಲ್ಲಿಗೆ ಬರ್ತಾರೆ. ಆಗ, ಸಾರಿ ಸರ್, ಇಷ್ಟೊತ್ತು ಅವರು ನಮ್ಮ ಟ್ರೀಟ್ಮೆಂಟ್ಗೆ ಏನಾದ್ರು ಸ್ಪಂದಿಸ್ತಾರ ಅಂತ ನಾವು ಕೂಡ ವೆಯ್ಟ್ ಮಾಡ್ತಿದ್ವಿ, ಆದರೆ ಏನೂ ಪ್ರಯೋಜನ ಇಲ್ಲ. ಅವ್ರ BP ಮತ್ತು ಪಲ್ಸ್ ರೇಟು ತುಂಬಾ ವೇರಿ ಆಗ್ತಿದೆ, ಅದು ಅಲ್ಲದೆ ಪಲ್ಸ್ ರೇಟು ತುಂಬಾ ಇಳಿತಿದೆ. ಹೀಗೆ ಆದರೆ ಅವ್ರು ಬದುಕೋದು ತುಂಬ ಕಷ್ಟ ಅಂತ ಅನ್ನಿಸ್ತಿದೆ ಸರ್. ನಾನು ಹೋಗಿ ಡಾಕ್ಟ್ರನ್ನ ಕರ್ಕೊಂಡು ಬರ್ತೀನಿ, ಯಾರಾದರೂ ಕೊನೆ ಸಾರಿ ಅವ್ರ ಮುಖ ನೋಡೋ ಹಾಗಿದ್ರೆ ನೋಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಎಲ್ಲರೂ ಕಣ್ಣೀರಾಗ್ತಾ ವಾರ್ಡ್ ಒಳಗಡೆ ಬಂದು ನಂದಿನಿ ಅವ್ರನ್ನೇ ನೋಡ್ತಿರ್ತಾರೆ. ಅಷ್ಟರಲ್ಲಿ ಡಾಕ್ಟ್ರು ಕೂಡ ಬಂದು ಚೆಕಪ್ ಮಾಡ್ತಾರೆ. ನಾವಿಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದು ಏನೂ ಪ್ರಯೋಜನ ಇಲ್ಲ. ಮಾಸ್ಕ್ ತೆಗಿತಿದ್ದಾಗೆ ಅವರು ಉಸಿರಾಡೋದನ್ನ ನಿಲ್ಲಿಸ್ಬಿಡ್ತಾರೆ. ಅಬ್ಬಬ್ಬ, ಅಂದರೆ ಇನ್ನೊಂದು 5ರಿಂದ 10 ನಿಮಿಷ ಬದುಕ್ಬೋದಷ್ಟೇ ಅಂತ ಹೇಳಿ ಡಾಕ್ಟ್ರು ಕೂಡ ಅಲ್ಲಿಂದ ಹೋಗ್ತಾರೆ. ಡಾಕ್ಟ್ರ್ ಮಾತು ಕೇಳಿ ಎಲ್ಲರೂ ಕೂಡ ಅಳ್ತಿರ್ತಾರೆ. ಆಗ ವೀರು, ನಂದಿನಿ, ಇಷ್ಟು ವರ್ಷ ನೀನು ಒಬ್ಬಂಟಿಯಾಗಿದ್ದೆ ಅಂತ ಹೇಳಿ ನನಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡಮ್ಮ, ನೀನೇನಾದರೂ ಇವಾಗ ಹೋಗ್ಬಿಟ್ರೆ ಇದಕ್ಕೆಲ್ಲ ನಾನೇ ಕಾರಣ ಅಂತ ನನಗೆ ಅನಿಸ್ಬಿಡುತ್ತೆ, ನಾನು ಕೂಡ ನಿನ್ನ ಹಿಂದೆನೇ ಬಂದುಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಸುಬ್ಬು, ಯಜಮಾನ್ರೆ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ ಅಂತ ಹೇಳ್ತಾರೆ. ಆಗ ಪದ್ದು, ಭಗವಂತ, ಈ ಜೀವ ಇಷ್ಟು ವರ್ಷ ಎಷ್ಟೆಲ್ಲ ಕಷ್ಟಪಡ್ತು, ಇನ್ನೇನು ಗಂಡ ಮತ್ತು ಮಗಳ ಜೊತೆ ಒಂದಾಗಿ ಸುಖವಾಗಿರ್ಬೋದು ಅನ್ನೋ ಅಷ್ಟರಲ್ಲಿ ಈ ರೀತಿ ಆಗೋಯ್ತಲ್ಲ, ನಂದಿನಿ ಅಮ್ಮವ್ರಿಗೆ ಏನೂ ಆಗೋದು ಬೇಡಪ್ಪ ಅಂತ ಅವರು ಕೂಡ ಬೇಡ್ಕೊತಿರ್ತಾರೆ. ಆಗ ಶ್ರಾವಣಿ, ಅಮ್ಮ ಮಾತಾಡಮ್ಮ, ಯಾಕಮ್ಮ ಹೀಗೆ ಮಾಡಿಬಿಟ್ಟೆ? ನೀನು ಇಷ್ಟು ದಿನ ನನ್ನ ಜೊತೆನೇ ಇದ್ದರೂ ಕೂಡ ನೀನೇ ನನ್ನ ಹೆತ್ತ ತಾಯಿ ಅಂತ ನನಗೆ ಗೊತ್ತಾಗಿಲ್ಲ ಅಮ್ಮ, ನಿನಗೆ ನಾನು ಬೇಡವಾ? ದಯವಿಟ್ಟು ಎದ್ದೇಳಮ್ಮ, ನನ್ನ ಜೊತೆ ಮಾತಾಡಮ್ಮ ಅಂತ ಹೇಳಿ ಅಳ್ತಿರ್ತಾರೆ. ಸಮಾಧಾನ ಮಾಡ್ಕೊಳ್ಳಿ ಮೇಡಮ್ ಅಂತ ಸುಬ್ಬು ಹೇಳ್ತಾರೆ. ಆಗ ಶ್ರಾವಣಿ, ಸುಬ್ಬು, ನಾನು ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಇಷ್ಟು ದಿನ ಅಮ್ಮನೇ ನನ್ನ ಪಕ್ಕದಲ್ಲಿದ್ದರೂ ಕೂಡ ಇವಳೇ ನನ್ನ ಅಮ್ಮ ಅಂತ ನನಗೆ ಗೊತ್ತಾಗಿಲ್ಲ. ಇವಾಗ ನಾನು ಅವಳ ಪಕ್ಕ ಇದ್ದೀನಿ, ಆದರೆ ನನ್ನ ಮಗಳು ನನ್ನ ಪಕ್ಕದಲ್ಲಿದ್ದಾಳೆ ಅಂತ ಅಮ್ಮನಿಗೆ ಗೊತ್ತಾಗದೇ ಇರೋವಂಥ ಸ್ಥಿತಿಲಿ ಅಮ್ಮ ಇದ್ದಾಳೆ, ನಾನು ಹೇಗೆ ತಡ್ಕೊಳ್ಳಿ ಸುಬ್ಬು? ಅಮ್ಮ ಮಾತಾಡಮ್ಮ ಅಂತ ಹೇಳಿ ಕಣ್ಣೀರಾಗ್ತಿರ್ತಾರೆ. ಆಗ ಪೃಥ್ವಿ, ನಂದಿನಿ ಅಮ್ಮೋರೆ, ಪ್ರೀತಿ ಮಾಡಿದವನ ಜೊತೆ ಸುಖವಾಗಿ ಬದುಕಬೇಕು ಅಂತ ಹೇಳಿ ಹೆತ್ತ ತಾಯಿ ಪ್ರೀತಿಯಿಂದ ದೂರ ಆದರೆ, ಇಷ್ಟು ವರ್ಷ ಗಂಡನ ಪ್ರೀತಿಯಿಂದ ಕೂಡ ದೂರ ಇದ್ದರೆ ಇನ್ನೇನು ಗಂಡ ಮಗಳ ಜೊತೆ ಸುಖವಾಗಿ ಜೀವನ ಮಾಡ್ಬೋದು ಅನ್ನೋ ಅಷ್ಟರಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗೋಂಥ ಸ್ಥಿತಿಲಿ ನೀವಿದ್ದೀರಾ. ನಂದಿನಿ ಅಮ್ಮೋರೆ, ದಯವಿಟ್ಟು ನೀವು ನಮ್ಮನ್ನು ಬಿಟ್ಟು ಹೋಗಬೇಡಿ. ನೀವೇನಾದರೂ ಬಿಟ್ಟು ಹೋಗಿದ್ದೀರಾ ಅಂತಂದರೆ ಶ್ರಾವಣಿ ಅಮ್ಮ ಜೀವನ ಪರ್ಯಂತ ಕಣ್ಣೀರಲ್ಲೇ ಕೈ ತೊಳೆಯುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ನೀವು ಇವಾಗ ನಿಮ್ಮ ಮಗಳನ್ನ ಬಿಟ್ಟೋಗಿ ನಿಮ್ಮ ಮಗಳನ್ನ ಶಾಶ್ವತವಾಗಿ ಅನಾಥೆ ಮಾಡಬೇಡಿ ನಂದಿನಿ ಅಮ್ಮೋರೆ ಅಂತ ಅವರು ಕೂಡ ಅಳ್ತಿರ್ತಾರೆ. ಆಗ ಶ್ರಾವಣಿ,
ನಂದಿನಿಯವ್ರ ಕೈನ ಇಟ್ಕೊಂಡು, ಅಮ್ಮ ನಿನ್ನನ್ನು ನೋಡಬೇಕು, ನಿನ್ನ ಜೊತೆ ಮಾತಾಡಬೇಕು, ನಿನ್ನ ಮಡ್ಲಲ್ಲಿ ಮಲಗಬೇಕು, ನೀನು ತಿನ್ನಿಸೋ ಕೈ ತುತ್ತು ತಿನ್ನಬೇಕು ಅಂತ ಇಷ್ಟು ವರ್ಷಗಳಿಂದ ಕಾಯ್ತಿದ್ದೀನಮ್ಮ. ಇವಾಗ ನೀನು ಏನಾದರೂ ನನ್ನನ್ನು ಬಿಟ್ಟು ಹೋದರೆ ಸತ್ಯವಾಗೂ ಹೇಳ್ತಿದ್ದೀನಿ, ನಿನ್ನ ಹಿಂದೆ ನಾನು ಕೂಡ ಬಂದುಬಿಡ್ತೀನಿ ಅಂತ ಹೇಳಿ ಅಳ್ತಿರ್ತಾರೆ. ಆಗ ಇದ್ದಕ್ಕಿದ್ದಾಗೆ ಅವ್ರಿಗೆ ಪ್ರಜ್ಞೆ ಬರುತ್ತೆ. ಅವ್ರ ಕೈನ ಅಲ್ಲಾಡಿಸ್ತಾರೆ. ಅದನ್ನು ನೋಡಿ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಆಗ ಸುಬ್ಬು ಹೋಗಿ ಡಾಕ್ಟರ್ನ ಕರ್ಕೊಂಬರ್ತಾರೆ. ಡಾಕ್ಟ್ರು ಓಡಿ ಬಂದು ನಂದಿನಿಯವ್ರನ್ನ ಒಂದು ಸರಿ ಚೆಕ್ ಮಾಡ್ತಾರೆ. ನೋಡಿ, ಮಿರಾಕಲ್ ನಡೆಯುತ್ತೆ ಅನ್ನೋದನ್ನು ಕೇಳಿದ್ದೆ, ಆದರೆ ಮೊದಲನೇ ಸರಿ ನಾನು ನನ್ನ ಕಣ್ಣಾರೆ ನೋಡ್ತಿದ್ದೀನಿ, ಇವರು ಬದುಕಿಬಿಟ್ಟಿದ್ದಾರೆ. ಅಂದರೆ ನಿಮ್ಗಳ ಜೊತೆ ಬದುಕಬೇಕು ಅನ್ನೋ ವಿಲ್ ಪವರೇ ಇವ್ರನ್ನ ಮತ್ತೆ ಜೀವಂತವಾಗಿ ಇರಿಸಿದೆ ಅಂತ ಹೇಳ್ತಾರೆ. ಎಲ್ರಿಗೂ ತುಂಬಾ ಖುಷಿ ಆಗುತ್ತೆ. ಆಗ ಪದ್ದು ಮಗಳ ಪ್ರೀತಿ ತಾಯಿ ಜೀವನ ಕಾಪಾಡ್ಕೊಂಡ್ಬಿಡ್ತು ಅಂತ ಹೇಳ್ತಾರೆ. ಆಗ ಡಾಕ್ಟರ್, ನೋಡಿ ಅವ್ರ BP ಪಲ್ಸು ಎಲ್ಲ ನಾರ್ಮಲ್ ಆಗಿ ತೋರಿಸ್ತಿದೆ, ನೀವೆಲ್ಲರೂ ಕೂಡ ಸ್ವಲ್ಪ ಹೊತ್ತು ಹೊರಗಡೆ ಇರಿ, ನಾನು ಸರಿ ಚೆಕ್ ಮಾಡಿ ನಿಮ್ಮನ್ನು ಕರೀತೀನಿ, ಇನ್ನೇನು ಅವ್ರ ಜೀವಕ್ಕೆ ಅಪಾಯ ಇಲ್ಲ ಅಂತ ಹೇಳ್ತಾರೆ. ಆಗ ಸುಬ್ಬು, ಮೇಡಮ್ ನಂದಿನಿ ಅಮ್ಮವರು ಬದುಕ್ಬಿಟ್ರು, ಅವ್ರಿಗಿನ್ನೇನು ತೊಂದರೆ ಆಗೋದಿಲ್ಲ, ಬನ್ನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ನಂದಿನಿಯವರು ಕೈನ ತೋರಿಸ್ತಾರೆ. ಆಗ ಡಾಕ್ಟರ್, ನೋಡಿ ನಿಮ್ಮ ಹತ್ರ ಏನೋ ಮಾತಾಡಬೇಕಂತೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ ನಂದಿನಿಯವ್ರ ಹತ್ರ ಬರ್ತಾರೆ. ಆಗ ನಂದಿನಿಯವರು, ಮಗಳೇ ನಿನ್ನ ಜೊತೆ ಬದುಕಬೇಕು ಅಂತ ಇಷ್ಟು ವರ್ಷಗಳಿಂದ ನಾನು ಕಾಯ್ತಿದ್ದೆ, ಖಂಡಿತ ಬರ್ತೀನಿ ಅಂತ ನಿಧಾನಕ್ಕೆ ಹೇಳ್ತಾರೆ. ನಂದಿನಿಯವ್ರ ಮಾತು ಕೇಳಿ ಎಲ್ರಿಗೂ ಖುಷಿ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿಗೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಗುರುವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.